ಹಾಯ್, ಜೈ ಶ್ರೀ ಕೃಷ್ಣ. ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ, ನಗ್ನಗ್ತಾ ಇದ್ದೀರಾ. ಇವತ್ತಿನ ದಿನ ಕೂಡ ನಿಮಗೆ ಚೆನ್ನಾಗಿ ಒಳ್ಳೆಯದಾಗಿರುತ್ತೆ. ಆ್ಯಂಡ್ ವಿತ್ ದಿಸ್ ನಾನು ಇವತ್ತು ಒಂದು ಹೊಸ ರೀಡಿಂಗ್ ಮಾಡ್ತಾಯಿದ್ದೀನಿ. ಒಂದೇ ಕಾರ್ಡ್ ತೊಗೊತೀನಿ, ಓಕೆ? ಅದರಿಂದ ನನಗೆ ಎಷ್ಟಾಗುತ್ತೋ ಅಷ್ಟು ನಾನು ನಿಮಗೆ ಮೆಸೇಜ್ ಕೊಡ್ತೀನಿ. ಕಾರ್ಡ್ ರೀಡಿಂಗ್ ಟಾಪಿಕ್ ಏನಪ್ಪ ಇವತ್ತು ಅಂತಂದರೆ, ನಿಮ್ಮ ಸಕ್ಸಸ್ಗೆ ಸೀಕ್ರೆಟ್ ಏನು, ಯೋರ್ ಮೆಸೇಜ್ ಫಾರ್ ಯೋರ್ ಸಕ್ಸಸ್. ಓಕೆ, ಸೊ ಬನ್ನಿ ಹಾಗಿದ್ರೆ ಶುರು ಮಾಡೋಣ. ಥ್ಯಾಂಕ್ ಯು. ದೇವಸ್ಥಾನ ಅಂತ ಬಂತು. ದೇವಸ್ಥಾನ, ದೇವಸ್ಥಾನ. ಓಕೆ, ಥ್ಯಾಂಕ್ ಯು. ದೇವಸ್ಥಾನ, ದ ಚಾರಿಯಟ್. ಇದಕ್ಕೆ ನೀವು ದೇವಸ್ಥಾನಕ್ಕೆ ಹೋಗಲೇಬೇಕು, ಕರೆಕ್ಟ್ ಬಿಡಿ. ಆ್ಯಂಡ್ ಬಾಟಮಲ್ಲಿದೆ ದಿ ಎಂಪ್ರೆಸ್, ಸಕ್ಸಸ್ಫುಲ್. ಓಕೆ, ಬ್ಯೂಟಿಫುಲ್ ಕಾರ್ಡ್. ನೈಟ್ ಆಫ್ ಪೆಂಟಿಕಲ್ಸ್, ಹೀಲಿಂಗ್. ಓಕೆ, ಓ ಓ ಓ ಓ ಸರಿ, ಈ ಕಾರ್ಡ್ಗೇನೆ. ಓಕೆ, ನಿಮ್ದು ಏನೇ ವಿಶ್ ಇದ್ದರೂ ಕೂಡ ನಿಮ್ಮ ಕರಿಯರ್ ಲೈಫಲ್ಲಿ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ ಕರಿಯರ್ ಲೈಫಲ್ಲಿ ವಿಶ್ ಇದ್ದದ್ದು ಫುಲ್ಫಿಲ್ ಆಗುತ್ತೆ. 100% ಫುಲ್ಫಿಲ್ಮೆಂಟ್ ಆಗೇ ಆಗುತ್ತೆ. ಬಟ್ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಬೇಕು ನೀವು ಅಂತ ಬರ್ತಾಯಿದೆ. ಯಾವ ದೇವಸ್ಥಾನ? ವಿಶ್ ಫುಲ್ಫಿಲ್ಮೆಂಟ್ ಆಗೋಕ್ಕಂತನಾದರೂ ನೀವು ದೇವಸ್ಥಾನಕ್ಕೆ ಆದಷ್ಟು ಹೋಗಿ ಬರಬೇಕು. ಬಿಕಾಸ್ ನೀವು ಶಾಂತಿಯಾಗಿರಬೇಕು ಮನೆಯಲ್ಲಿ, ಅಂದರೆ ನಿಮ್ಮ ಮನಸ್ಸು ಶಾಂತಿಯಾಗಿರಬೇಕು. ಸೊ ನಿಮ್ಮ ಸಕ್ಸಸ್ ಈಸ್ ಈಕ್ವಲ್ ಟು ನಿಮ್ಮ ಮನಸ್ಸು ಶಾಂತಿ ಈಸ್ ಈಕ್ವಲ್ ಟು ನಿಮ್ಮ ಮನೆ ಫ್ಯಾಮಿಲಿ ಸಕ್ಸಸ್. ಓಕೆ, ಬಿಕಾಸ್ ನಿಮಗೆ ಇಲ್ಲಿ ಕ್ರಿಯೇಟಿವಿಟಿ ಪವರ್ ತುಂಬ ಇದೆ. ಸೊ ನೀವು ಆಸೆ ಪಟ್ಟಿದ್ದನ್ನ ನೀವು ಕ್ರಿಯೇಟ್ ಮಾಡ್ಬೋದು. ಲಿಟ್ರಲಿ ಲೈಕ್ ಮ್ಯಾನಿಫೆಸ್ಟೇಷನ್ ಅಂತಾರಲ್ಲ, ಅದನ್ನು ನೀವು ಮಾಡ್ಬೋದು. ಸೊ ಆ ಶಕ್ತಿ, ಆ ಪ್ಯೂರಿಟಿನ ಬಚಾವ್ ಮಾಡ್ಕೊಳ್ಳೋಕ್ಕೆ ನೀವು ದೇವಸ್ಥಾನಕ್ಕೆ ಹೋಗಬೇಕು. ಬಿಕಾಸ್ ಅದು ದೇವಸ್ಥಾನಕ್ಕೆ ಹೋಗೋದು ಬಿಕಾಸ್ ಏನಕ್ಕೆ ಅಂದರೆ ಕ್ಲೆನ್ಸ್ ಆಗುತ್ತೆ. ದಿನ ಇಲ್ಲ ಅಂತಂದ್ರೂ ಅಟ್ಲೀಸ್ಟ್ ದೇವ್ರ ಮನೆಯಲ್ಲಿ ಪೂಜೆ ಮಾಡೋದು ನೀವೇ ಮಾಡಿ. ದೇವಸ್ಥಾನಕ್ಕೆ ಟೈಮ್ ಸಿಕ್ಕಿದಾಗ ಹೋಗಿ ಬನ್ನಿ. ಅವ್ರು ಹೇಳ್ತಿದ್ರೆ ಹಬ್ಬ ಅಂಥ ದಿವಸ ಬರೋ ಬದಲು ನಾರ್ಮಲ್ ಡೇಸಲ್ಲಿ ನೀವು ದೇವಸ್ಥಾನಕ್ಕೆ ಹೋದರೆ ಎಫೆಕ್ಟ್ ಇನ್ನೂ ಜಾಸ್ತಿ ಇರುತ್ತೆ ಅಂತ. ಓಕೆ, ಸೊ ಬನ್ನಿ ಹಾಗಿದ್ರೆ ನಿಮ್ಮ ಕರಿಯರ್ ಸೀಕ್ರೆಟ್ ಏನು ಅಂತಂದರೆ, ನಿಮ್ಮ ಕರಿಯರಲ್ಲಿ ಸಕ್ಸಸ್ 100% ಇದೆ. ಓಕೆ, ಬಟ್ ಒಂದೇ ವಿಷಯ ಏನು ಗೊತ್ತಾ, ಕನ್ಸಿಸ್ಟೆನ್ಸಿ ಇರಬೇಕು. ಎಲ್ಲೂ ಅರ್ಧಕ್ಕೆ ಕೆಲಸ ಬಿಟ್ಬಿಡೋದು ಅಥವಾ ಕೋಪ ಮಾಡಿಕೊಂಡು ನಾನು ಮಾಡಲ್ಲ ಅನ್ನೋದು, ಆ ಥರ ಮಾಡೋಕ್ಕೆ ಹೋಗ್ಬಿಡಿ. ನಿಮ್ಮ ಇಂಟ್ಯೂಷನ್ ಸ್ಟ್ರಾಂಗ್ ಇದೆ, ನೀವು ತುಂಬ ಪ್ರೊಟೆಕ್ಟೆಡ್ ಆಗಿದ್ದೀರಾ. ನಿಮ್ಮ ಕೆಲಸದ ಮೇಲೆ ನಿಮಗೆ ಒಂದು ಕಂಟ್ರೋಲಿಂಗ್ ಇದೆಯಲ್ಲ, ನಿಮ್ಮ ಕೆಲಸದ್ದು ಒಂದು, ಅಂದರೆ ಈ ಕೆಲಸ ನನಗೆ ಚೆನ್ನಾಗಿ ಗೊತ್ತು ಮಾಡೋಕ್ಕೆ, ಸೊ ಈ ಕೆಲಸದ ಬಗ್ಗೆ ನನಗೆ ಕಂಟ್ರೋಲ್ ಚೆನ್ನಾಗಿದೆ. ಆ ಥರ ನಿಮ್ಮ ಕಂಟ್ರೋಲ್ ನಿಮ್ಮ ಕೆಲಸದ ಮೇಲೆ ತುಂಬಾ ಚೆನ್ನಾಗಿದೆ. ಐ ರಿಯಲಿ ಅಪ್ರಿಷಿಯೇಟ್, ತುಂಬ ಚೆನ್ನಾಗಿದೆ. ಬಟ್ ಏನಂತಂದರೆ, ಒಂದು ಕೆಲಸದಿಂದ ಇನ್ನೊಂದು ಕೆಲಸ, ಅಂದರೆ ಒಂದು ಕಂಪನಿ ಟು ಕಂಪನಿ ಚೇಂಜ್ ಆಗೋವಂಥ ಸಾಧ್ಯತೆಗಳು ತುಂಬ ಇದೆ ನಿಮಗೆ, ಅಥವಾ ಆಲ್ರೆಡಿ ಇವಾಗ ನೀವು ಮಾಡಿರ್ತೀರ ಕೂಡ. ಬಟ್ ಮೇಕ್ ಶ್ಯೂರ್ ದ್ಯಾಟ್ ನೀವು ಇವಾಗಿರೋ ಕಂಪನಿ, ಇವಾಗ ABCD ಅಂತ ಇಟ್ಕೊಳ್ಳಿ. ಎ ಕಂಪನಿನಲ್ಲಿ ಕೆಲಸ ಮಾಡಿದ್ರಿ, ಬಿಟ್ರಿ, ಬಿಗೆ ಬಂದ್ರಿ. ಸೊ ನೀವು ಬಿಗೆ ಬಂದಾಗ ನೀವೇನು ಕಲ್ತರೋ ಆ ಪಾಠನ ಮಾತ್ರ ಮರಿಬೇಡಿ. ಆ ಪಾಠದ ಜೊತೆಗೆ ಮುಂದೆ ಬನ್ನಿ. ಬಿಯಿಂದ C ಕಂಪನಿಗೆ ಹೋದರೆ A ಆ್ಯಂಡ್ B ಎರಡು ಕಂಪ್ನಿಯಲ್ಲಿ ನೀವೇನು ಕಲ್ತರೋ, ಫ್ರೆಂಡ್ಸ್ ಮೂಲಕ ಆಗಿರ್ಬೋದು ಅಥವಾ ಕೆಲಸದ ಮೂಲಕ ಆಗಿರ್ಬೋದು, ಅಥವಾ ನಿಮಗೆ ಏನೋ ಒಂದು ಗೊತ್ತಾಯಿತು ಅನ್ನೋದಾಗಿರ್ಬೋದು, ಅದನ್ನು ಪಾಠ ಕಲಿತು ಮುಂದೆ ನಡೀರಿ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಕನ್ಸಿಸ್ಟೆನ್ಸಿ ಇರೋದು ತುಂಬ ಮುಖ್ಯ. ಓಕೆ, ನೀವು ಕಂಪನಿಯಿಂದ ಕಂಪನಿ ಚೇಂಜ್ ಮಾಡ್ತಾ ಇರ್ತೀರ ತುಂಬ ಜಾಸ್ತಿ. ತುಂಬ ಜಾಸ್ತಿ ಇಲ್ಲ ಅಂದ್ರೂ ಒಂದು ತಕ್ಕ ಮಟ್ಟಿಗಾದರೂ ನೀವು ಕಂಪನಿಯಿಂದ ಕಂಪನಿಗೆ ನೀವು ಅಂದರೆ ಒಂದೇ ಕಂಪನಿನಲ್ಲಿ ತುಂಬ ವರ್ಷ ಇರ್ತಾರಲ್ಲ, ಆ ಥರ ಅಲ್ಲ. ನೀವು ಕಂಪನಿ ಟು ಚೇಂಜ್ ಮಾಡ್ತಾ ಇರ್ತೀರ ನೀವು. ಬಟ್ ಮೇಕ್ ಶ್ಯೂರ್ ದಟ್ ನೀವು ನಿಮ್ಮ ಹಿಂದಿನ ಕೆಲಸ ಅಥವಾ ಹಿಂದಿನ ಕಂಪನಿ ಏನಿತ್ತೋ ಅದರಿಂದ ನೀವು ಪಾಠ ಕಲ್ತ್ಕೊಂಡು ಆ ಪಾಠ ಮಾತ್ರ ತೊಗೊಂಡು ನೀವು ಮುಂದಕ್ಕೆ ಹೋಗ್ತೀರಂತ. ಅದನ್ನಲ್ಲೇ ಬಿಟ್ಬಿಟ್ಟು ನೀವು ಮುಂದಕ್ಕೆ ಹೊಟ್ಟೋದ್ರೆ ಸ್ವಲ್ಪ ಮುಂದಕ್ಕೆ ಜರ್ನಿನಲ್ಲಿ, ನಿಮ್ಮ ಮುಂದೆ ಕರಿಯರ್ ಲೈಫ್ ಜರ್ನಿನಲ್ಲಿ ಸ್ವಲ್ಪ ಕಷ್ಟ ಅನ್ನಿಸ್ಬೋದು ಅಂತ. ಓಕೆ, ಅದು ಬಿಟ್ಟರೆ ಸಕ್ಸಸ್, ನೀವು ಹುಟ್ಟಿರೋದೇ ಸಕ್ಸಸ್ಗೋಸ್ಕರ. ಆ್ಯಂಡ್ ಇಲ್ಲಿ ಯು ಆರ್ ಪ್ರೊಟೆಕ್ಟೆಡ್, ಕನೆಕ್ಟಿಂಗ್ ಡಾಟ್ಸ್, ನಿಮಗೆ
ತುಂಬ ಐಡಿಯಾಸ್ ಬರುತ್ತೆ, ಆಪರ್ಚುನಿಟೀಸ್ ತುಂಬ ಬರುತ್ತೆ. ಸೊ ಹಾಗಾಗಿ ನೀವು ಕಂಪನೀಸ್ ಚೇಂಜ್ ಮಾಡ್ಬೋದು ಅಥವಾ ಕೆಲಸ ಚೇಂಜ್ ಮಾಡ್ಬೋದು ಅಥವಾ ಬಿಸ್ನೆಸ್ನಲ್ಲಿ ಟ್ರೈ ಮಾಡ್ತಾ ಇರ್ರಿ, ಹಠ ಬಿಡಬೇಡಿ. ಹೊಸದಾಗಿ ನೀವು ಅಕಸ್ಮಾತ್ ಬಿಸ್ನೆಸ್ ಫೀಲ್ಡ್ನಲ್ಲಿ ನಿಮ್ಗೆ ಯಾಕೋ ಸಕ್ಸಸ್ ಸಿಗ್ತಾಯಿಲ್ಲ, ನಾನು ಇದನ್ನು ಮಾಡಿದೆ ಫೇಲ್ ಆಯಿತು, ಅದನ್ನು ಮಾಡಿದೆ ಫೇಲ್ ಆಯಿತು, ಏನಕ್ಕೆ ನಾನು ಸಕ್ಸಸ್ ಆಗ್ತಾಯಿಲ್ಲ ಅಂತಂದರೆ ಬಿಕಾಸ್ ನೀವು ಲೆಸನ್ ಕಲಿತಾ ಇಲ್ಲ. ಅದಕ್ಕೆ ಅವ್ರು ಅದೇ ಹೇಳಿರೋದು, ಬಿಸ್ನೆಸ್ನಲ್ಲೂ ಅಷ್ಟೇ. ನೀವು ಏನೋ ಒಂದು ಬಿಸ್ನೆಸ್ ಶುರು ಮಾಡಿದ್ವಿ ಸ್ವಂತ, ಅದು ಸಕ್ಸಸ್ ಆಗಿಲ್ಲ, ಪರವಾಗಿಲ್ಲ, ನೆಕ್ಸ್ಟ್ ಬಿಸ್ನೆಸ್ಗೆ ಹೋಗ್ತೀರಾ. ಬಟ್ ಇವೊಂದು ನಿಮಗೆ ಮೊದಲನೇ ಬಿಸ್ನೆಸ್ಸು ಮತ್ತು ಎರಡನೇ ಬಿಸ್ನೆಸ್ ಮಧ್ಯ ಏನು ಕನೆಕ್ಷನ್ನೇ ಇಲ್ಲ ಅಂದ್ರೂ ಒಂದು ಕಾಮನ್ ಪಾಠ ಒಂದು ತಿಳ್ಕೊಳ್ಳೋಕ್ಕೆ ಅನ್ನೋದೊಂದು ಇರುತ್ತೆ. ಆ ಪಾಠನ ಕಲ್ತ್ಕೊಳ್ಳಿ, ನೀವು ನೆಕ್ಸ್ಟ್ ಬಿಸ್ನೆಸ್ ಮಾಡಿದಾಗ ಸಕ್ಸಸ್ ಆಗೇ ಆಗ್ತೀರ. ಓಕೆ, 7 ನಂಬರ್ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ 7 ನಂಬರ್ ಸ್ಪಿರಿಚುವಲಿ ತುಂಬ ಒಳ್ಳೆ ನಂಬರ್ ಆಗಿದ್ರು ಟ್ಯಾರೋನಲ್ಲಿ 7 ನಂಬರ್ ಅಂದರೆ ಸ್ವಲ್ಪ ಚಾಲೆಂಜಿಂಗ್. ನಿಮಗೆ ಗೊತ್ತು ಮುಂದೆ ಹೋಗ್ತಾ ಇನ್ನೂ ಚಾಲೆಂಜಸ್ ಜಾಸ್ತಿ ಆಗುತ್ತೆ ಅಂತ. ಬಟ್ ನೀವು ಮೆಂಟಲಿ ಪ್ರಿಪೇರ್ ಆಗಿರಬೇಕು. ಆ ಮೆಂಟಲಿ ಪ್ರಿಪೇರ್ ಆಗಿರೋಕ್ಕೆ ನೀವೇನು ಮಾಡಬೇಕು ಅಂದರೆ, ನೀವು ಪಾಠ ಕಲ್ತ್ಕೊಂಡು ಮುಂದಕ್ಕೆ ಹೋಗಬೇಕು. ಅಲ್ಲಲ್ಲೇ ಬಿಟ್ಟು ಹೋಗಬಾರ್ದು. ಆ್ಯಂಡ್ ಐ ಆಲ್ಸೋ ಸಿ ನೀವು ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡ್ತೀರಾ ಅಂತ. ಓಕೆ, ಇವಳು ಏನು ಹೇಳ್ತಾ ಇದ್ದಾಳೆ ಅಂತ ಅನ್ನಿಸ್ಬೋದು ನಿಮಗೆ, ಇವಾಗ ಅನ್ನಿಸ್ಬೋದು. ಬಟ್ ನಿಮ್ಗೊಂದು ದಿವಸ ಅವಕಾಶ ಬಂದಾಗ ಗೊತ್ತಾಗುತ್ತೆ ನಾನು ನಿಮ್ಗೆ ಏನಕ್ಕೆ ಹೇಳ್ತಿದ್ದೀನಿ ಅಂತ. ಓಕೆ, ಆ್ಯಂಡ್ ಈ ಮೂವ್ಮೆಂಟ್ನಲ್ಲಿ ನೀವು ತುಂಬ ಕಂಟ್ರೋಲಿಂಗ್ ಚೆನ್ನಾಗಿದೆ, ನಿಮ್ಮ ಹಿಡಿತ ಕೆಲಸದ ಮೇಲೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಆದಷ್ಟು ಬೇಗ ಮದುವೆ ಕೂಡ ಆಗ್ಬೋದು ಅಥವಾ ಪಾರ್ಟ್ನರ್ ಅಂತ ಯಾರಾದರೂ ಸಿಗ್ಬೋದು. ಇದು ಬಿಸ್ನೆಸ್ ಪಾರ್ಟ್ನರ್ ಅಂತಲೂ ಆಗಿರ್ಬೋದು ಅಥವಾ ಒಳ್ಳೆ ಫ್ರೆಂಡ್ ಹೂ ಗೈಡ್ ಮಾಡ್ತಾರೆ ಅನ್ನೋರು ಆಗಿರ್ಬೋದು. ಆಯಿತಾ, ಲವ್ ಪಾರ್ಟ್ನರ್, ಮದುವೆ ಅದೇ ಅಲ್ಲ, ಬೇರೆ ಥರ ಪಾರ್ಟ್ನರ್ಸ್ ಕೂಡ ಬರ್ಬೋದು ನಿಮಗೆ ಗೈಡ್ ಮಾಡೋಕ್ಕೆ ಅಂತ, ಅಥವಾ ನಿಮ್ಮಿಂದ ಏನಾದರೂ ಗೈಡೆನ್ಸ್ ತೊಗೊಳಕ್ಕೆ ಅಂತಲೂ ಕೂಡ ಬರ್ಬೋದು. ಯೂನಿವರ್ಸ್ ಜೊತೆ ನೀವು ತುಂಬ ಚೆನ್ನಾಗಿ ಕಾಂಟ್ಯಾಕ್ಟ್ನಲ್ಲಿದ್ದೀರಾ, ದಯವಿಟ್ಟು ಮೇಂಟೈನ್ ಮಾಡಿ. ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಅಂತ ಬಂತು. ಸೊ ಯೂನಿವರ್ಸ್ ಜೊತೆ ಅಂದರೆ ದೇವ್ರ ಜೊತೆ ತುಂಬ ಚೆನ್ನಾಗಿ ನಿಮ್ಮ ಕಾಂಟ್ಯಾಕ್ಟ್ ಚೆನ್ನಾಗಿದೆ, ನಿಮ್ಮ ಇಂಟ್ಯೂಷನ್ ಚೆನ್ನಾಗಿದೆ. ನೀವು ಏನು ಮಾಡಬೇಕು ಅಂದರೆ, ಏನಕ್ಕೆ ನಾನು ಸಕ್ಸಸ್ ಆಗ್ತಾಯಿಲ್ಲ ಅಂತ ಕೂತ್ಕೊಂಡು ಕನೆಕ್ಟಿಂಗ್ ದ ಡಾಟ್ಸ್ ಅಂತೀವಿ ನೋಡಿ. ಅಂದರೆ ಪಾಠ ಕಲಿ, ಇಲ್ಲಿಗೆ ಹೋದೆ ಇಲ್ಲಾಗಿಲ್ಲ, ಇಲ್ಲಿಗೆ ಬಂದೆ ಇಲ್ಲಾಗಿಲ್ಲ, ಇಲ್ಲಿಂದ ನಾನು ಏನು ಕಲಿತೆ ಅದನ್ನು ಇಲ್ಲಿ ಅಪ್ಲೈ ಮಾಡ್ತೀನಿ. ಅದನ್ನು ಮತ್ತು ಪ್ಲಸ್ ನನ್ನ ಐಡಿಯಾ ಆ ಬಿಸ್ನೆಸ್ಗೆ, ಆ ಕೆಲಸಕ್ಕೆ ಏನು ಬೇಕೋ ಅದನ್ನು ಅಪ್ಲೈ ಮಾಡ್ತೀನಿ. ನನಗೆ ಇದು ಯಾಕೋ ಸೆಟ್ ಆಗಿಲ್ಲ, ನಾನು ಇಲ್ಲಿಗೆ ಹೋಗ್ತೀನಿ ಅಂತ ಇದೆರಡರಿಂದ ನೀವು ಏನು ಕಲ್ತರೋ ಅದ್ರ ಜೊತೆಗೆ ಇಲ್ಲಿಗೆ ಏನು ಬೇಕೋ ಅದನ್ನು ಅಪ್ಲೈ ಮಾಡಿ. ಸೊ ನೀವು ಲರ್ನ್ ಮಾಡ್ತಾ ಮುಂದಕ್ಕೆ ಹೋದಷ್ಟು ನಿಮಗೆ ಜಾಸ್ತಿ ಸಕ್ಸಸ್ ಸಿಗುತ್ತೆ. ಎಸ್, ಅದೇ ಈ ಕಾರ್ಡ್ ಹೇಳೋದು. ಸಪೋಸ್ ನಿಮ್ಗೆ ಎಸ್ ಆರ್ ನೋ ಪ್ರಶ್ನೆ ಏನಾದರೂ ಇದ್ದರೆ 100% ಎಸ್, 100% ಎಸ್, ನಿಮಗೆ ಸಕ್ಸಸ್ ಸಿಗುತ್ತೆ. ಅದ್ರ ಬಗ್ಗೆ ನೀವೇನಾದರೂ ಐಡಿಯಾ ಯೋಚನೆ ಮಾಡ್ತಿದ್ರೆ ಮಾಡಲಾ ಬೇಡವಾ ಅಂತಿದ್ರೆ ದಯವಿಟ್ಟು ಮಾಡಿ. ಈ ಕಾರ್ಡ್ ಎಸ್ ಕಾರ್ಡು. ಓಕೆ, ಆಮೇಲೆ ಸ್ವಲ್ಪ ಹಿಡಿತಾ ಇರಲಿ ಚೆನ್ನಾಗಿ. ಬಿಕಾಸ್ ಸ್ವಲ್ಪ ಕಂಟ್ರೋಲ್ ಅಂದರೆ ನಿಮ್ಮ ಹಿಡಿತನಲ್ಲಿ ಸ್ವಲ್ಪ ನೀವು ಲೂಸ್ ಬಿಟ್ಟರು ಕೂಡ ಏನಂತಾರೆ, ನಿಮ್ಮ ರಥ ಇದೆಯಲ್ಲ, ಒಂದು ಈ ಕಡೆ ಒಂದು ಆ ಕಡೆ ಹೋಗುವಂಥ ಚಾನ್ಸಸ್ ಇದೆ. ಎರಡು ಕುದುರೆ ಒಂದು ಈ ಕಡೆ ಒಂದು ಆ ಕಡೆ. ಬಟ್ ನೀವು ಸೆಂಟ್ರಲ್ಲಿ ಇಟ್ಕೊಂಡು ಹಿಡಿತ ಚೆನ್ನಾಗಿ ಇಟ್ಕೊಂಡಿದ್ರೆ ಸಕ್ಸಸ್ ಕಾಣ್ತೀರ. ಕಂಟ್ರೋಲ್ ಚೆನ್ನಾಗಿದೆ ನಿಮಗೆ, ಇದನ್ನೇ ಮೇಂಟೈನ್ ಮಾಡಿ, ಇದನ್ನೇ ಪ್ಲೀಸ್ ಮೇಂಟೈನ್ ಮಾಡಿ. ಎಸ್, ಕಮ್ಯುನಿಟಿಯಿಂದ ದೂರ ಕೂಡ ಹೋಗೋದು ಕಾಣುತ್ತೆ ನನಗೆ. ಅದೇ ಇಂಟರ್ನ್ಯಾಷನಲ್ ಟ್ರಾವೆಲ್ ಅನ್ನಲ್ಲ, ಅದೇ ಇಂಟರ್ನ್ಯಾಷನಲ್ ಟ್ರಾವೆಲು ಮಲ್ಟಿಪಲ್ ನಿಮ್ಮ ಬಿಸ್ನೆಸ್ ಜೊತೆಗೆ, ಅಥವಾ ನೀವು ಕೆಲಸ ಮಾಡಿ ಸೈಡ್ನಲ್ಲಿ ಏನಾದರೂ ಒಂದು ಚಿಕ್ಕದಾಗಿ ಸೆಲ್ಫಾಗಿ ನಿಮ್ಗೆ ಇಷ್ಟ ಇರೋವಂಥ ಬಿಸ್ನೆಸ್, ಒಂದು ಕಾಂಟ್ರಿಬ್ಯೂಷನ್ ಅಂತ ಅಥವಾ ಒಂದು ಬಿಸ್ನೆಸ್ ಪಾರ್ಟ್ನರ್ಶಿಪ್ ಅಂತ, ನೀವು ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಕೂಡ ನನಗೆ ಇಲ್ಲಿ ಕಾಣಿಸ್ತಿದೆ. ನಿಮ್ಮ ದುಡ್ಡು ಎಲ್ಲೂ ಹೋಗಲ್ಲ, ಒಂದು ಏನ್ಷಿಯಂಟ್ ಎನರ್ಜಿ ನಿಮ್ಮನ್ನ ರಕ್ಷಿಸ್ತಿದೆ, ಸದಾ ನಿಮ್ಮ ಜೊತೆಗಿರುತ್ತೆ. ಓಕೆ, ನೀವೇನು ಮಾಡಬೇಕು ಅಂದರೆ ಪಾಠ ಕಲಿತು ಮುಂದಕ್ಕೆ ಹೋಗಬೇಕು ಅಷ್ಟೇ. ಕರೆಕ್ಟು. ನೀವು ರೈತರಾಗಿದ್ದರೆ ನಿಮಗೆ ಫಲ ಸರಿಯಾಗಿ ಬರ್ತಾಯಿಲ್ಲ ಅಂತಂದರೆ ಸಾಯಿಲ್ ಟೆಸ್ಟ್ ಮಾಡಿಸ್ಬೇಕು ಅಂತ ಬಂತು. ಸಾಯಿಲ್ ಟೆಸ್ಟ್ ಮಾಡಿಸಿ, ಆಮೇಲೆ ಏನಕ್ಕೆ ಚೆನ್ನಾಗಿ ಬಂದಿಲ್ಲ, ಯಾಕೆ ಸರಿಯಾಗಿ ಬಂದಿಲ್ಲ ಈ ಸತಿ ನನ್ನ ಫಲ ಅಂತ ಇದ್ದರೆ ಸಾಯಿಲ್ ಟೆಸ್ಟ್ ಮಾಡಿಸಿ, ಮತ್ತು ಎಲ್ಲಿ ಏನೇನು ಕಮ್ಮಿ ಆಯಿತು ಅಥವಾ ಏನೇನು ಜಾಸ್ತಿ ಮಾಡಿದ್ರಿ ಅನ್ನೋದನ್ನು, ಜಾಸ್ತಿ ನೀರು ಕೊಟ್ಬಿಟ್ರಾ ಅಥವಾ ಸ್ವಲ್ಪ ಕಮ್ಮಿ ನೀರು ಕೊಟ್ರಾ, ಬಿಸಿಲು ವಾತಾವರಣ ಅಂದರೆ ಮಳೆ ಜಾಸ್ತಿ ಬರೋದು ಕಮ್ಮಿ ಬರೋದು, ಬಿಸಿಲು ಜಾಸ್ತಿ ಅದೇನಾದರೂ ಆಯಿತಾ, ಆ ಥರ ಎಲ್ಲ ಕೂತ್ಕೊಂಡು ನೀವು ಪಾಠ ಕಲಿತ್ರೆ ನಿಮಗೆ ನಾಲೆಜ್ ಕೂಡ ಜಾಸ್ತಿ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ನೀವು ಇಂಪ್ಲಿಮೆಂಟ್ ಮಾಡೋಕ್ಕೂ, ಅಂದರೆ ನೆಕ್ಸ್ಟ್ ನೀವು ಏನಾದರೂ ಬೆಳೆ ಬೆಳೆಸೋಕ್ಕೂ ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ. ಇನ್ಫಾರ್ಮೇಷನ್ ಜಾಸ್ತಿ ಸಿಕ್ಕಿದಷ್ಟು ಒಳ್ಳೆಯದು ನಿಮಗೆ. ಓಕೆ,
ಎನಿ ಅದರ್ ಇನ್ಫಾರ್ಮೇಷನ್? ನೀವು ಆ್ಯಸ್ ಅಬೌವ್ ಸೋ ಬಿಲೋ ಅವನ್ನ ಪಾಲಿಸಿನ ಫಾಲೋ ಮಾಡೋಂಥ ವ್ಯಕ್ತಿ. ಅಂದರೆ ನೀವು ನಿಮ್ಮ ಪ್ಯೂರಿಟಿ, ನಿಮ್ಮ ಇಂಟ್ಯೂಷನ್ ತುಂಬ ಇಂಪಾರ್ಟೆಂಟ್ ನಿಮಗೆ. ಹೌದು, ಜೀವನದಲ್ಲಿ ಕಷ್ಟ ಸುಖ ಎರಡೂ ಬರುತ್ತೆ, ಬಟ್ ಕಷ್ಟ ಬಂದಾಗ ಅದ್ರ ಪಾಠ ಏನು ಅಂತ ಕಲಿಬೇಕು ನೀವು. ಓಕೆನಾ? ಆಮೇಲೆ ಮುಂದಕ್ಕೆ ಹೋಗ್ತಾ ಇರಿ. ಆ್ಯಸ್ ಅಬೌವ್ ಸೋ ಬಿಲೋ ಅಂದರೆ ಯಾರೂ ಇಲ್ಲ ಅಂತಂದ್ರೂ, ನಾನು ಒಬ್ಬನೇ ಇದ್ರೂ ನನಗಿಂತ ದೊಡ್ಡವರೊಬ್ಬರು ನೋಡ್ತಾ ಇದ್ದಾರೆ. ಓಕೆ, ನಾನು ಮಾಡೋಕ್ಕಾಗುತ್ತೆ ಅಂದರೆ ಅವರು ಮಾಡೋಕ್ಕಾಗುತ್ತೆ. ನಾನು ಏನು ಮಾಡ್ತೀನಿ ಅಂದರೆ ಒಳ್ಳೇದು ಮಾಡಿದ್ರೆ ಒಳ್ಳೇದು ಬರುತ್ತೆ, ಮೋಸ ಮಾಡಿದ್ರೆ ನನಗೂ ಮೋಸ ಆಗುತ್ತೆ. ಆ ಥರ ಯೋಚನೆ ಮಾಡೋಂಥ ವ್ಯಕ್ತಿ ನೀವು. ಸಕ್ಸಸ್ ಅಂತೂ ಸಿಕ್ಕೇ ಸಿಗುತ್ತೆ. ನಾನು ಹೇಳಿದ ಗೈಡೆನ್ಸ್ ನಮ್ಮ ಹತ್ರ ಗಮನ ಇಟ್ಟು ಮಾಡಿ. ಓಕೆ, ಇಷ್ಟು ಹೇಳ್ತಾ ನಾನು ರೀಡಿಂಗ್ ಮುಗಿಸ್ತೀನಿ. ತುಂಬ ಥ್ಯಾಂಕ್ ಯು ಇಷ್ಟೊತ್ತು ನನ್ನ ಮಾತು ಕೇಳಿದ್ದಕ್ಕೆ. ಆ್ಯಂಡ್ ಚೆನ್ನಾಗಿರಿ, ಒಳ್ಳೆಯದಾಗುತ್ತೆ ಎಲ್ಲ. ಏನು ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ. ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಮೆಸೇಜ್ ಏನು ಹೇಳಿದ್ನೋ, ಗೈಡೆನ್ಸ್ ಏನೇನು ಹೇಳಿದ್ನೋ ಸ್ಟಾರ್ಟಿಂಗ್ನಲ್ಲಿ ಒಂಚೂರು ಕೇಳಿ ಮತ್ತು ಅಪ್ಲೈ ಮಾಡಿ ಲೈಫಲ್ಲಿ, ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಆ್ಯಂಡ್ ತುಂಬ ಥ್ಯಾಂಕ್ ಯು. ಆ್ಯಂಡ್ ಅಷ್ಟೇ, ಇನ್ನು ರೀಡಿಂಗ್ ಮುಗಿಸ್ತೀನಿ. ಜೈ ಶ್ರೀ ಕೃಷ್ಣ. ಆರ್ಯವಂಶಿ ಪೂಜಾ ನನ್ನ ಹೆಸರು. ಥ್ಯಾಂಕ್ ಯು ಸೋ ಮಚ್. ಬಾಯ್.